ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾರ್ಕೋಲ್ ಲ್ಯಾಂಡ್ಸ್. ನಾನು ನಿಮ್ಮ ಶಶಾಂಕ್ ಚಂದ್ರಶೇಖರ್. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ID ನಂಬರ್ 606 606. ನಾನು ವಿಡಿಯೋ ಪ್ರಾರಂಭದಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ನೀವು ನನಗೆ ಫೋನ್ ಮಾಡಿದಾಗ ಈ ID ನಂಬರ್ನ ನನಗೆ ತಿಳಿಸಿದಾಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಾನು ಕೆಳಗೆ ಏನು ಬರೆದು ಹಾಕಿದ್ದೀನಿ ಅದನ್ನು ದಯವಿಟ್ಟು ಓದ್ಕೊಳ್ಳಿ. ಒಟ್ಟು 3 ಎಕರೆ ಅಡಿಕೆ ತೋಟ ನಿಮಗೆ ಉತ್ತಮೇಶ್ವರ ಅಂತ ನಾನು ಹೇಳಿದೆ. 3 ಎಕರೆ ಅಡಿಕೆ ತೋಟಕ್ಕೆ 1 ಎಕರೆಗೆ ನಿಮಗೆ ಪಾಣಿ RTC ಸಿಕ್ಕಿದ್ರೆ, ಇನ್ನು 2 ಎಕರೆ ಗೋಮಾಳ ಜಮೀನಾಗಿದೆ. ಟೋಟಲ್ ಆಗಿ ಅಡಿಕೆ ತೋಟ ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದೇ ಕಂಡೀಷನಲ್ಲಿ ಗುಡ್ ಕಂಡೀಷನ್ ಅಡಿಕೆ ತೋಟ ಇದಾಗಿದೆ. ವಾರ್ಷಿಕವಾಗಿ ಒಂದು 12 ಕ್ವಿಂಟಾಲು ಅಡಿಕೆ ಈ ತೋಟದಿಂದ ಉತ್ಪತ್ತಿ ಬರ್ತಾ ಇರುವಂಥದ್ದು. ಇನ್ನು ಅಡಿಕೆ ಜೊತೆಗೆ ವಿವಿಧ ರೀತಿಯ ಹಣ್ಣಿನ ಮರಗಳು, ಹಲಸು, ಮಾವು, ಹಾಗೆಯೇ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ. ಕೆಲವು ಈಗ ಹಣ್ಣು ಬರಲಿಕ್ಕೆ ಶುರುವಾಗಿದೆ. ಕಾಳುಮೆಣಸನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು, ಅಲ್ಲಲ್ಲಿ ಕಾಳುಮೆಣಸು ನೋಡ್ಬೋದು. ಇಡೀ ತೋಟದಲ್ಲಿ ಇಲ್ಲ. ಇಡೀ ತೋಟಕ್ಕೆ ಕಾಳುಮೆಣಸು ಹಾಕ್ಕೊಳ್ಬೋದು. ಚೆನ್ನಾಗಿದೆ ಜಾಗ, ತಂಪಾಗಿರುವಂತಹ ಜಾಗ. ನಮ್ಮ ಕೊಪ್ಪ ತಾಲೂಕಿನಲ್ಲಿ ಅಡಿಕೆ, ಒಳ್ಳೆಯ ಆರೋಗ್ಯವಂತ ಅಡಿಕೆ ತೋಟ ಹುಡುಕುವುದು ಸ್ವಲ್ಪ ಕಷ್ಟ. ಇದು ಇದೆ, ನೀವು ನೋಡ್ಬೋದು, ಚೆನ್ನಾಗಿದೆ. ಗುಡ್ಡದ ಜಾಗ ಅಲ್ಲ, ಇಳಿಜಾರಿನ ಜಾಗ ಅಲ್ಲ. ನಿಮಗೆ ತೋಟ ಮಾಡಲಿಕ್ಕೆ, ತೋಟದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತುಂಬ ಅನುಕೂಲವಾಗಿರುವಂಥ ಜಾಗ. ರಸ್ತೆ ಸೌಕರ್ಯ ಚೆನ್ನಾಗಿದೆ. ತೋಟದ ಒಳಗಡೆ ಓಡಾಡಲಿಕ್ಕೆ ಅಂತ ರಸ್ತೆಗಳಿದ್ದಾವೆ. 3 ಎಕರೆಗೂ ತೋಟದಲ್ಲಿ ಟ್ರ್ಯಾಕ್ಟರ್ ಓಡಿಸುವಂಥ ರಸ್ತೆ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ವಿಚಾರ ಏನಂತಂದರೆ, ನಿಮಗೆ ಇದರಲ್ಲಿ ಒಂದು ಮನೆ ಇದೆ. ಮನೆ ಮುಂದಕ್ಕೆ ನೀವು ನೋಡ್ತೀರಿ. ಇನ್ನು ಜಮೀನಿಗೆ ಬರುವ ರಸ್ತೆ ಕಾಂಕ್ರೀಟ್ ರೋಡ್ 150 ಮೀಟ್ರು. ಹಾಗೆಯೇ ತಾಲೂಕು ಹೆಡ್ ಕ್ವಾರ್ಟರ್ಸ್ ಕೊಪ್ಪ ಆಗಿರುತ್ತೆ, ಅಲ್ಲಿಗೆ ಟಾರ್ ರೋಡ್ ಇದೆ, ಬಸ್ ರೂಟ್ ಆಗಿರುತ್ತೆ. ಇದು ನಿಮಗೆ ಒಳ್ಳೆಯ ಏರಿಯಾ, ಡೀಸೆಂಟ್ ಏರಿಯಾ. ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ. ವಿಡಿಯೋ ಕೊನೆಯ ಭಾಗದಲ್ಲಿ ನೀವು ಕಾಣ್ತೀರಿ. ಶೃಂಗೇರಿ ಮೇನ್ ರೋಡ್ ಅಲ್ಲ ಇದು. ಶೃಂಗೇರಿ ಸಂಪರ್ಕಕ್ಕೆ ಇನ್ನೊಂದು ರಸ್ತೆ ಇದೆ, ಆ ರೋಡ್ನಲ್ಲಿ ಬರುತ್ತೆ. ಉತ್ತಮೇಶ್ವರ ಅಂತ ನಾನು ಹೇಳಿದೆ. 18 ಕಿಲೋಮೀಟ್ರ್ ಶೃಂಗೇರಿಗೆ. ಹಾಗೆಯೇ 12 ಕಿಲೋಮೀಟ್ರ್ ಕೊಪ್ಪ ಹಾಗೂ ಜೈಪುರಕ್ಕೆ 12 ಕಿಲೋಮೀಟ್ರ್ ಈಕ್ವಲ್ ಡಿಸ್ಟೆನ್ಸ್ ಇದೆ. ಇದು ನೋಡಿ, ಹಲಸಿನ ಗಿಡ, ಅದು ವಿಯೆಟ್ನಾಂ ವೆರೈಟಿನ ಯಾವುದೋ ಹೇಳಿದರು ಅವರು. ಗಿಡದಲ್ಲಿ ಹಲಸಿನಕಾಯಿ ಆಗಿದೆ, ನೋಡ್ಬೋದು. ಲಿಂಬೆ ಗಿಡಗಳು, ಎಲ್ಲ ಥರದ ಹಣ್ಣಿನ ಮರಗಳನ್ನು ಜಮೀನಿನಲ್ಲಿ ಹಾಕಿದ್ದಾರೆ. ಇದೊಂದು ರೀತಿಯ ಸಣ್ಣ ಫಾರ್ಮ್ ಹೌಸ್ ಮಾಡಲಿಕ್ಕೆ, ಅಥವಾ ರೆಡಿ ಇರೋ ಫಾರ್ಮ್ ಹೌಸು. ನೀವು ಕೇಳ್ತೀರಿ ಫಾರ್ಮ್ ಹೌಸ್ ಚಿಕ್ಕದಾಗಿರಬೇಕು, ಚೊಕ್ಕದಾಗಿರಬೇಕು ಅಂತ. ಆ ರೀತಿಯ ತೋಟ, ತೆಂಗಿನ ಫಸಲು ಸ್ಟಾರ್ಟ್ ಆಗಿದೆ. ಇದೊಂದು ಮನೆ. ನಾನು ಆಗಲೇ ಏನು ಹೇಳಿದೆ ನಿಮಗೆ, ಮನೆ ಇದೆ ಅಂತ ಹೇಳಿ. ಇದು ಒಟ್ಟು 12 ಚದರದ RCC ಮನೆ. ಸ್ವಲ್ಪ ಫಿನಿಷಿಂಗು ಕೆಲಸಗಳು ನನಗೆ ಕಾಣ್ತಾ ಇದೆ, ಮಾಡಬೇಕಾಗತ್ತೆ. ಹಾಗೆಯೇ 9 ಚದರದ ಇನ್ನೊಂದು ಶೆಡ್ ಇದೆ. ಒಂದು ಇವರ ಬೇರೆ ಯಾವುದೊಂದು ಇಂಡಸ್ಟ್ರಿಯಲ್ ಪರ್ಪಸ್ಸಿಗೆ ಶೆಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಶೀಟ್ ಮಾಡಿದೆ. ಒಟ್ಟು 12 ಚದರದ RCC ಮನೆ ಇದೆ. ಮನೆಯ ಮುಂಭಾಗದಲ್ಲಿ ಅಂಗಳ ಕಾಣ್ತಾ ಇದೆ. ಇದು ಇವ್ರ ಜಮೀನಿಗೆ ಸಂಬಂಧಪಟ್ಟಿದ್ದಲ್ಲ. ಅದರ ವಿಚಾರ ನಾನು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಏನಂತ. ಟೋಟಲಿ ರೇಟು ಅಥವಾ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ನಿಮ್ಮ ಹತ್ರ ಮಾತಾಡಲಿಕ್ಕಿದೆ. ದಯವಿಟ್ಟು ನೇರವಾಗಿ ಫೋನ್ ಮಾಡಿದಾಗ ಅದನ್ನು ಹಂಚ್ಕೊಳ್ತೀನಿ. ನಾನು ಹೇಳಿದ ಕಾಂಕ್ರೀಟ್ ರೋಡ್, ಮನೆಗೆ ಅಥವಾ ಜಮೀನಿಗೆ ಸಂಪರ್ಕ ಮಾಡುವ ಕಾಂಕ್ರೀಟ್ ರೋಡ್ ನೀವು ನೋಡ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿ ಮನೆ ನೋಡ್ತಾ ಇದ್ದೀರಿ. ಬ್ಯಾಂಕು, ಹಾಸ್ಪಿಟ್ಲ್ ಎಲ್ಲ ಅಕ್ಕಪಕ್ಕದಲ್ಲೇ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.